ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಾಯತ್ರಿ ಚೈತನ್ಯದಿಂದ ಬಂದಿರುವ ಕೆಲವು ಆಸಕ್ತಿದಾಯಕ ಬರಹಗಳನ್ನು ನೋಡೋಣ. ಅಂದ್ರೆ ಮೊದಲ ನೋಟಕ್ಕೆ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲದ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತವೆ ಅಂತ ಅನ್ಸ್ಬೋದು. ಆದರೆ ಎಲ್ಲವನ್ನೂ ಓದುತ್ತಾ ಹೋದ ಹಾಗೆ ಒಂದು ನಿರ್ದಿಷ್ಟ ಸಂಖ್ಯೆ ಪದೇ ಪದೇ ಎದುರಾಗ್ತಾ ಇತ್ತು. ಹೌದು, ಆ ಸಂಖ್ಯೆ 5. ನಮ್ಮ ಸಂಸ್ಕೃತಿಯಲ್ಲಿ ಪಂಚಭೂತಗಳು, ಪಂಚೇಂದ್ರಿಯಗಳು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಈ ಬರಹಗಳು ಅದಕ್ಕಿಂತ ಬಹಳ ಆಳಕ್ಕೆ ಹೋಗ್ತವೆ. ಅಂದ್ರೆ ದೇವರು, ವಿಶ್ವದ ರಚನೆ, ಸಮಾಜದ ನಿಯಮಗಳು, ಯೋಗ, ತಂತ್ರ, ಕೊನೆಗೆ ನಮ್ಮ ಮನಸ್ಸಿನ ಕ್ಲೇಶಗಳವರೆಗೆ ಎಲ್ಲವನ್ನೂ ಈ 5 ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. ಇದೊಂದು ಕಾಕತಾಳೀಯವೇ ಅಥವಾ ಇದರ ಹಿಂದೆ ಒಂದು ದೊಡ್ಡ ತಾತ್ವಿಕ ಚಿಂತನೆ ಏನಾದ್ರೂ ಇದೆಯಾ? ಅದನ್ನೇ ನಾವಿವತ್ತು ಚರ್ಚಿಸೋಣ. ಈ ಪಂಚ ಅನ್ನೋ ಚೌಕಟ್ಟು ನಮ್ಮ ಪೂರ್ವಜರು ಜ್ಞಾನವನ್ನ ಹೇಗೆ ಒಂದು ವ್ಯವಸ್ಥೆಗೆ ತರ್ತಾ ಇದ್ರು, ಆ ಮೂಲಕ ಜಗತ್ತನ್ನ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ರು ಅಂತ ತಿಳಿಯೋ ಒಂದು ಪ್ರಯತ್ನ ಮಾಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಖಂಡಿತ. ಮೊದಲು ದೇವರು ಮತ್ತು ಈ ಜಗತ್ತಿನ ರಚನೆಯಲ್ಲಿ ಈ 5 ಅನ್ನೋ ಸಂಖ್ಯೆ ಎಲ್ಲೆಲ್ಲಿ ಹೇಗೆಲ್ಲ ಬಂದಿದೆ ಅಂತ ನೋಡೋಣ. ಇಲ್ಲಿ ವಿಷ್ಣುವಿನ 5 ಬ್ರಾಹ್ಮಣ ಅವತಾರಗಳ ಬಗ್ಗೆ ಹೇಳಿದ್ದಾರೆ. ಕಪಿಲ, ದತ್ತಾತ್ರೇಯ, ವಾಮನ, ಪರಶುರಾಮ ಮತ್ತು ವೇದವ್ಯಾಸ. ಇದೇಕೆ ಹೀಗೆ? ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ವಿಷ್ಣುಗೆ ದಶಾವತಾರ ಅಂದ್ರೆ 10 ಅವತಾರಗಳಿವೆ ಅಂತ ನಮ್ಗೆ ಗೊತ್ತು. ಆದ್ರೆ ಈ 5ರನ್ನು ಬ್ರಾಹ್ಮಣ ಅವತಾರಗಳು ಅಂತ ಪ್ರತ್ಯೇಕಿಸೋದಕ್ಕೆ ಒಂದು ಮುಖ್ಯ ಕಾರಣವಿದೆ. ಇವರೆಲ್ಲರೂ ಜ್ಞಾನ ಮತ್ತು ಧರ್ಮದ ಸ್ಥಾಪನೆಗೆ ಬಂದವರು. ಉದಾಹರಣೆಗೆ ಕಪಿಲರು ಸಾಂಖ್ಯದರ್ಶನ ಕೊಟ್ರು, ದತ್ತಾತ್ರೇಯರು ಯೋಗ ಮತ್ತು ಜ್ಞಾನದ ಗುರು, ವಾಮನ ಧರ್ಮದ ಸೂಕ್ಷ್ಮತೆಯನ್ನು ತೋರಿಸಿದ್ರೆ, ಪರಶುರಾಮರು ಅಧರ್ಮವನ್ನು ಶಿಕ್ಷಿಸಿದ್ರು. ಆಮೇಲೆ ವೇದವ್ಯಾಸರು ಅವರಂತೂ ಜ್ಞಾನವನ್ನೇ ವೇದಗಳ ರೂಪದಲ್ಲಿ ವಿಂಗಡಿಸಿದ್ರು. ಹಾಗಾಗಿ ಇದು ಶಕ್ತಿಯ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಜ್ಞಾನದ ಪ್ರಸರಣೆಗೆ ಸಂಬಂಧಿಸಿದ್ದು. ಓ, ಹಾಗೆ ಅರ್ಥವಾಯಿತು. ಕೇವಲ ಅವತಾರಗಳಲ್ಲ, ವಿಷ್ಣುವಿನ ಆಯುಧಗಳು ಮತ್ತು ಮುದ್ರೆಗಳನ್ನು ಕೂಡ 5ರ ಗುಂಪಿನಲ್ಲಿ ನೋಡಲಾಗಿದೆ. ಇಲ್ಲಿ ಪಟ್ಟಿ ದೊಡ್ಡದಿದೆ. ಹೌದು, ಎಲ್ಲಾ 5 ಪಟ್ಟಿ ಮಾಡೋದು ಬೇಡ. ಒಂದೆರಡು ಉದಾಹರಣೆ ನೋಡಿದ್ರೆ ಸಾಕು. ಈಗ ಸುದರ್ಶನ ಚಕ್ರ. ಇದು ಕೇವಲ ಒಂದು ಆಯುಧವಲ್ಲ, ಅದು ಕಾಲಚಕ್ರದ ಸಂಕೇತ, ಧರ್ಮವನ್ನ ರಕ್ಷಿಸುವ ದೈವಿಕ ನಿಯಮದ ಪ್ರತೀಕ. ಹಾಗೆಯೇ ಪಾಂಚಜನ್ಯ ಶಂಖ. ಅದರ ನಾದ. ಹೌದು, ಅದರ ನಾದ ಅಜ್ಞಾನವನ್ನು ಓಡಿಸಿ ದೈವಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತೆ ಅಂತಾರೆ. ಹೀಗೆ ಪ್ರತಿಯೊಂದು ಆಯುಧ, ಪ್ರತಿಯೊಂದು ಮುದ್ರೆಗೂ ಒಂದು ತಾತ್ವಿಕ ಹಿನ್ನೆಲೆ ಇದೆ. ಇದು ಕೇವಲ ಪಟ್ಟಿ ಮಾಡೋದಕ್ಕಲ್ಲ, ದೈವಿಕ ಶಕ್ತಿಯ 5 ವಿಭಿನ್ನ ಆಯಾಮಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸರಿ. ಈಗ ಅಗ್ನಿಯ ವಿಷಯಕ್ಕೆ ಬರೋಣ. ಇಲ್ಲೂ 5 ವಿಧದ ಅಗ್ನಿಗಳಿವೆ ಅಂತ ಹೇಳಿದ್ದಾರೆ. ಗಾರ್ಹಪತ್ಯ, ಆಹವನೀಯ ಇವೆಲ್ಲ ಯಜ್ಞಕ್ಕೆ ಸಂಬಂಧಿಸಿದ್ದಲ್ವಾ? ಹೌದು. ಗಾರ್ಹಪತ್ಯ ಅಂದ್ರೆ ಮನೆಯಲ್ಲಿ ನಿರಂತರವಾಗಿ ಉರಿಯುವ ಅಗ್ನಿ. ಅದು ಸಂಸಾರದ ಸಂಕೇತ. ಆಹವನೀಯ ಅಂದ್ರೆ ಯಜ್ಞಕ್ಕಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ಅಗ್ನಿ, ದೇವತೆಗಳಿಗೆ ಹವಿಸನ್ನು ತಲುಪಿಸ್ಲಿಕ್ಕೆ. ದಕ್ಷಿಣಾಗ್ನಿ ಪಿತೃಗಳಿಗೆ ಸಂಬಂಧಿಸಿದ್ದು. ಹೀಗೆ ಪ್ರತಿಯೊಂದು ಅಗ್ನಿಗೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಆದ್ರೆ ಇದಕ್ಕಿಂತ ಆಸಕ್ತಿಕರವಾದ ಇನ್ನೊಂದು ವಿಷಯ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ. ಅಲ್ಲಿ ಅಗ್ನಿಯ 5 ರೂಪಗಳನ್ನ ಹೇಳಿದ್ದಾರೆ: ಸೂರ್ಯ, ಮಳೆ, ಪೃಥ್ವಿ, ಪುರುಷ ಮತ್ತು ಸ್ತ್ರೀ. ಒಂದು ನಿಮಿಷ. ಸೂರ್ಯ, ಮಳೆ, ಭೂಮಿ ಇದೆಲ್ಲ ಅಗ್ನಿರೂಪಗಳ? ಇದು ಹೇಗೆ? ಹೌದು, ಇದೊಂದು ಅದ್ಭುತವಾದ ಕಲ್ಪನೆ. ಇದನ್ನ ಪಂಚಾಗ್ನಿ ವಿದ್ಯಾ ಅಂತ ಕರೆಯುತ್ತಾರೆ. ಹೇಗೆ ಅಂದ್ರೆ ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ಯಜ್ಞ ಅಂತ ಅವರ ಕಲ್ಪನೆ. ಸ್ವರ್ಗದಲ್ಲಿ ಸೂರ್ಯನೇ ಯಜ್ಞದ ಅಗ್ನಿ. ಅದಕ್ಕೆ ಶ್ರದ್ಧೆಯನ್ನ ಆಹುತಿಯಾಗಿ ಹಾಕಿದಾಗ ಚಂದ್ರ ಹುಟ್ಟುತ್ತಾನೆ. ಆಮೇಲೆ ಮೋಡಗಳೇ ಅಗ್ನಿ. ಅದಕ್ಕೆ ವಾಯುವನ್ನ ಆಹುತಿ ಹಾಕಿದಾಗ ಮಳೆ ಬರುತ್ತೆ. ಭೂಮಿಯೇ ಅಗ್ನಿ. ಅದಕ್ಕೆ ಮಳೆಯನ್ನ ಆಹುತಿ ಹಾಕಿದಾಗ ಅನ್ನ ಬೆಳೆಯುತ್ತೆ. ಪುರುಷನೇ ಅಗ್ನಿ. ಅವನು ಅನ್ನ ತಿಂದಾಗ ವೀರ್ಯ ಉತ್ಪತ್ತಿಯಾಗುತ್ತೆ. ಕೊನೆಗೆ ಸ್ತ್ರೀಯೇ ಅಗ್ನಿ. ಅವಳ ಗರ್ಭಕ್ಕೆ ವೀರ್ಯವನ್ನ ಆಹುತಿ ಹಾಕಿದಾಗ ಹೊಸ ಜೀವ ಹುಟ್ಟುತ್ತೆ. ಹೀಗೆ ಅಗ್ನಿ ಅಂದ್ರೆ ಕೇವಲ ಬೆಂಕಿಯಲ್ಲ, ಅದು ರೂಪಾಂತರದ, ಸೃಷ್ಟಿಯ ಒಂದು ವಿಶ್ವವ್ಯಾಪಿ ಚೈತನ್ಯ. ವಾವ್, ಇದು ನಿಜವಾಗಿಯೂ ಬಹಳ ಆಳವಾದ ಚಿಂತನೆ. ಇಲ್ಲಿ ಪಂಚಭೂತಗಳ ವಿವರಣೆ ಕೂಡ ಇದೆ. ಪ್ರತಿಯೊಂದು ಭೂತಕ್ಕೂ ಒಂದು ಬಣ್ಣ ಮತ್ತು 5 ಗುಣಗಳನ್ನು ಜೋಡಿಸಿದ್ದಾರೆ. ಉದಾಹರಣೆಗೆ ಆಕಾಶಕ್ಕೆ ನೀಲಿ ಬಣ್ಣ. ಅದರ ಗುಣಗಳು ಶೋಕ, ಕಾಮ, ಕ್ರೋಧ
ಮೋಹ, ಭಯ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ವಿಚಿತ್ರ ಅನಿಸ್ತಿದೆಯಲ್ಲ. ಆಕಾಶಕ್ಕೂ ನಮ್ಮ ಭಾವನೆಗಳಿಗೂ ಏನ್ ಸಂಬಂಧ? ಹೌದು, ಮೊದಲು ಕೇಳಿದಾಗ ಹಾಗೇ ಅನಿಸ್ಬಹುದು. ಆದ್ರೆ ಈ ಜೋಡಣೆ ಕೇವಲ ಕಾಕತಾಳೀಯವಲ್ಲ. ನಮ್ಮ ಮನಸ್ಸಿನ ಭಾವನೆಗಳು ಮತ್ತು ದೇಹದ ಗುಣಗಳು ವಿಶ್ವದ ಮೂಲಭೂತ ಅಂಶಗಳೊಂದಿಗೆ ಹೇಗೆ ಹೆಣೆದುಕೊಂಡಿವೆ ಅಂತ ತೋರಿಸೋ ಪ್ರಯತ್ನವಿದು. ನೋಡಿ, ಆಕಾಶಕ್ಕೆ ಭಯವನ್ನ ಜೋಡಿಸಿದ್ದು ಯಾಕೆಂದ್ರೆ ಅನಂತವಾದ ಶೂನ್ಯತೆ ಮನುಷ್ಯನಲ್ಲಿ ಒಂದು ತರಹದ ಅಸ್ತಿತ್ವದ ಭಯವನ್ನ ಹುಟ್ಟಿಸಬಹುದು. ವಾಯು ಅಂದ್ರೆ ಚಲನೆ, ಹಾಗಾಗಿ ಅದರ ಗುಣಗಳು ಪ್ರಸಾರಣ, ಧಾವನ, ಚಲನ ಹೀಗೆ ಚಲನೆಗೆ ಸಂಬಂಧಪಟ್ಟಿವೆ. ಇನ್ನು ಅಗ್ನಿಗೆ ಕ್ಷುಧಾ ಅಂದ್ರೆ ಹಸಿವನ್ನ ಜೋಡಿಸಿದ್ದು ನಮ್ಮ ಜಠರಾಗ್ನಿಯ ಪರಿಕಲ್ಪನೆಯನ್ನೇ ಸೂಚಿಸುತ್ತೆ. ಓ, ಹಾಗಾ? ಇದು ಪ್ರಾಚೀನರ ದೈಹಿಕ ಅಂದ್ರೆ ಸೈಕೋಸೊಮ್ಯಾಟಿಕ್ ಚಿಂತನೆಯ ಒಂದು ಅದ್ಭುತ ಉದಾಹರಣೆ. ಹೊರಗಿನ ಪ್ರಪಂಚಕ್ಕೂ ನಮ್ಮ ಒಳಗಿನ ಪ್ರಪಂಚಕ್ಕೂ ಕನ್ನಡಿ ಹಿಡಿದ ಹಾಗೆ. ಸರಿ ಸರಿ. ಹಾಗಾದ್ರೆ ಈ ಪಂಚಭೂತಗಳು ಹೇಗೆ ಹೊರಗಿನ ಪ್ರಪಂಚವನ್ನು ರೂಪಿಸುತ್ತವೋ ಮತ್ತು ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತವೋ, ಹಾಗೆ ನಮ್ಮ ಸಾಮಾಜಿಕ ಜೀವನವನ್ನು ರೂಪಿಸುವ 5 ನೀತಿಗಳೂ ಇರಬೇಕಲ್ವೇ? ಖಂಡಿತ. ಅದೇ ವೀರಶೈವ ಸಂಪ್ರದಾಯದ ಪಂಚಾಚಾರ: ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ, ಗಣಾಚಾರ. ಇವು ಒಬ್ಬ ವ್ಯಕ್ತಿ ದೇವರೊಂದಿಗೆ, ಸಮಾಜದೊಂದಿಗೆ ಮತ್ತು ತನ್ನೊಂದಿಗೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ನೀಡಿರುವ ನೀತಿ ಸಂಹಿತೆಗಳು. ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಭೃತ್ಯಾಚಾರ ಅಂದ್ರೆ ಏನು? ಭೃತ್ಯಾಚಾರ ಅಂದ್ರೆ ಕೇವಲ ಸೇವೆ ಮಾಡೋದು ಅಂತಲ್ಲ. ಇದು ನಾನು ಅನ್ನೋ ಅಹಂಕಾರವನ್ನ ಬದಿಗಿಟ್ಟು ಸಮುದಾಯಕ್ಕೆ ಅಥವಾ ಗುರುವಿಗೆ ವಿನಮ್ರತೆಯಿಂದ ಸೇವೆ ಸಲ್ಲಿಸೋ ಮನೋಭಾವ. ಇದೊಂದು ರೀತಿ ಅಹಂ ನಾಶದ ಸಾಧನ. ಹಾಗೆಯೇ ಗಣಾಚಾರ ಅಂದ್ರೆ ಸಮಾಜದಲ್ಲಿ ಅನ್ಯಾಯ, ಅಧರ್ಮ ಕಂಡಾಗ ಅದನ್ನ ವಿರೋಧಿಸುವ, ಸಮಾಜದ ರಕ್ಷಣೆ ಮಾಡುವ ಹೊಣೆಗಾರಿಕೆ. ಹೀಗೆ ಪ್ರತಿಯೊಂದು ಆಚಾರವೂ ವೈಯಕ್ತಿಕ ಮತ್ತು ಸಾಮಾಜಿಕ ನಡವಳಿಕೆಯ ಒಂದು ಆಯಾಮವನ್ನ ರೂಪಿಸುತ್ತೆ. ಇಲ್ಲಿ ಇನ್ನೊಂದು ಆಸಕ್ತಿಕರವಾದ ಪರಿಕಲ್ಪನೆ ಇದೆ. ಪಂಚಪಿತೃಗಳು ಅಂದ್ರೆ 5 ಜನ ತಂದೆಯರು: ಜನ್ಮ ಕೊಟ್ಟವನು, ವಿದ್ಯೆ ಕೊಟ್ಟವನು, ಕನ್ಯಾದಾನ ಮಾಡಿದವನು. ಒಂದು ನಿಮಿಷ, ಪಟ್ಟಿಯಲ್ಲಿ ಅನ್ನ ಕೊಟ್ಟವನು ಅಂದ್ರೆ ಅನ್ನದಾತ ಮತ್ತು ಭಯದಿಂದ ಪಾರು ಮಾಡಿದವನು ಇದ್ದಾನೆ. ಇದು ತಂದೆ ಅನ್ನೋ ಪದಕ್ಕೆ ನಾವು ಸಾಮಾನ್ಯವಾಗಿ ಕೊಡುವ ಅರ್ಥಕ್ಕಿಂತ ಬಹಳ ವಿಶಾಲವಾದ್ದಲ್ವಾ? ಹೌದು, ಇದು ಪಿತೃತ್ವದ ಜವಾಬ್ದಾರಿಯನ್ನ ಕೇವಲ ಜೈವಿಕ ಸಂಬಂಧಕ್ಕೆ ಸೀಮಿತಗೊಳಿಸೋದಿಲ್ಲ. ಪೋಷಣೆ ಮಾಡೋದು, ಜ್ಞಾನ ನೀಡೋದು, ರಕ್ಷಣೆ ನೀಡೋದು ಇವೆಲ್ಲವೂ ತಂದೆಯ ಕರ್ತವ್ಯಗಳೇ. ಹಾಗಾಗಿ ಈ ಜವಾಬ್ದಾರಿಗಳನ್ನ ಯಾರು ನಿಭಾಯಿಸ್ತಾರೋ ಅವರೆಲ್ಲರೂ ಪಿತೃ ಸಮಾನರು ಅಂತ ಗೌರವಿಸುವ ಒಂದು ಉದಾತ್ತ ಭಾವನೆ ಇದು. ನಮ್ಮ ಬದುಕನ್ನ ರೂಪಿಸುವುದರಲ್ಲಿ ಹಲವರ ಪಾತ್ರವಿರುತ್ತೆ ಅನ್ನೋದನ್ನ ಇದು ನೆನಪಿಸುತ್ತೆ. ಇದು ಅದ್ಭುತವಾಗಿದೆ. ಈಗ ನಮ್ಮ ಗಮನವನ್ನ ದೇಹ ಮತ್ತು ಮನಸ್ಸಿನ ಸೂಕ್ಷ್ಮ ಸ್ತರಗಳತ್ತ ಹರಿಸೋಣ. ಕುಂಡಲಿನಿ ಶಕ್ತಿಯ 5 ಹೆಸರುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಪ್ರಾಣವಿದ್ಯುತ್, ಜೀವನಿ ಶಕ್ತಿ, ಯೋಗಾಗ್ನಿ, ಅಂತಃೂರ್ಜಾ, ಬ್ರಹ್ಮಜ್ಯೋತಿ. ಇಲ್ಲಿರೋ ಸ್ವಾರಸ್ಯ ಏನು ಅಂದ್ರೆ ಕುಂಡಲಿನಿಯನ್ನ ಕೇವಲ ಒಂದು ಶಕ್ತಿ ಅಂತ ನೋಡದೆ ಅದರ ವಿಭಿನ್ನ ಕಾರ್ಯಗಳನ್ನ ಆಧರಿಸಿ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ನಮ್ಮ ದೇಹದಲ್ಲಿ ವಿದ್ಯುತ್ ಶಕ್ತಿಯಂತೆ ಹರಿಯುವಾಗ ಅದು ಪ್ರಾಣವಿದ್ಯುತ್, ನಮ್ಮನ್ನ ಜೀವಂತವಾಗಿಡುವಾಗ ಜೀವನಿ ಶಕ್ತಿ, ಯೋಗಾಭ್ಯಾಸದಿಂದ ಜಾಗೃತವಾದಾಗ ಯೋಗಾಗ್ನಿ ಮತ್ತು ಅಂತಿಮವಾಗಿ ಬ್ರಹ್ಮನೊಂದಿಗೆ ಒಂದಾಗುವಾಗ ಬ್ರಹ್ಮಜ್ಯೋತಿ. ಒಂದೇ ಶಕ್ತಿಯ ವಿಭಿನ್ನ ಅಭಿವ್ಯಕ್ತಿಗಳು ಇವು. ತಂತ್ರಶಾಸ್ತ್ರದ ಪಂಚಮಕಾರಗಳ ಬಗ್ಗೆಯೂ ಇಲ್ಲಿ ಮಾಹಿತಿ ಇದೆ. ಮದ್ಯ, ಮಾಂಸ, ಮೈಥುನ, ಮತ್ಸ್ಯ, ಮುದ್ರ ಇವುಗಳ ಬಗ್ಗೆ ಸಮಾಜದಲ್ಲಿ ಬಹಳಷ್ಟು ತಪ್ಪು ತಿಳುವಳಿಕೆಗಳಿವೆ. ನಿಜ. ಆದರೆ ಗಾಯತ್ರಿ ಚೈತನ್ಯದ ಈ ಬರಹಗಳಲ್ಲಿ ಅವುಗಳ ಸಾಂಕೇತಿಕ ಅರ್ಥವನ್ನ ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ. ಇದು ಬಹಳ ಮುಖ್ಯ. ಉದಾಹರಣೆಗೆ, ಮಾಂಸ ಎಂದರೆ ಪ್ರಾಣಿ ಮಾಂಸವನ್ನ ತಿನ್ನೋದಲ್ಲ, ಬದಲಿಗೆ ವಿವೇಕ ಅನ್ನೋ ಖಡ್ಗದಿಂದ ನಮ್ಮೊಳಗಿನ ಕಾಮ, ಕ್ರೋಧದಂತಹ ಪಶು ಪ್ರವೃತ್ತಿಗಳನ್ನ ಕೊಲ್ಲೋದು. ಮದ್ಯ ಅಂದ್ರೆ ಸಾರಾಯ್ ಕುಡಿಯೋದಲ್ಲ, ಸಹಸ್ರಾರ ಚಕ್ರದಿಂದ ಸ್ರುವಿಸುವ ದೈವಿಕ ಅಮೃತವನ್ನ ಪಾನ ಮಾಡೋದು. ಇದು ಕೇಳಲು ಬಹಳ ತಾತ್ವಿಕವಾಗಿದೆ. ಆದ್ರೆ ಇವುಗಳನ್ನ ಅಕ್ಷರಶಃ ಪಾಲಿಸುವರು ಇದ್ದಾರಲ್ವೇ? ಈ ಸಾಂಕೇತಿಕ ಅರ್ಥ ಮತ್ತು ವಾಸ್ತವದ ಆಚರಣೆಯ ನಡುವಿನ ಈ ದೊಡ್ಡ ಅಂತರಕ್ಕೆ ಕಾರಣವೇನಿರ್ಬೋದು? ಇದೊಂದು ಸಂಕೀರ್ಣ ಪ್ರಶ್ನೆ. ತಂತ್ರಮಾರ್ಗ ಒಂದು ಗೂಢವಾದ, ರಹಸ್ಯವಾದ ಮಾರ್ಗ. ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರವೇ ಅದರ ನಿಜವಾದ ಅರ್ಥ ತಿಳಿಯುತ್ತೆ.
ಕಾಲಕ್ರಮೇಣ ಈ ಸಾಂಕೇತಿಕ ಆಚರಣೆಗಳ ಹಿಂದಿನ ತತ್ವವನ್ನ ಮರೆತು ಕೇವಲ ಬಾಹ್ಯ ಆಚರಣೆಗಳು ಉಳಿದುಕೊಂಡಾಗ ಅವುಗಳ ಸ್ವರೂಪವೇ ವಿಕೃತಗೊಂಡು ತಪ್ಪು ತಿಳುವಳಿಕೆಗೆ ಕಾರಣವಾಯಿತು. ಈ ಮೂಲ ಬರಹಗಳು ಆ ತಾತ್ವಿಕ ಅರ್ಥವನ್ನ ನಮಗೆ ಮತ್ತೆ ನೆನಪಿಸುತ್ತವೆ. ಈಗ ಮನಸ್ಸಿನ ಬಗ್ಗೆ ಮಾತಾಡೋಣ. ಮನಸ್ಸಿಗೂ 5 ರೂಪಗಳಿವೆ ಅಂತ ಪಟ್ಟಿ ಮಾಡಿದ್ದಾರೆ. ತಮಸ್, ರಜಸ್ ಮತ್ತು ಸತ್ವದಲ್ಲಿ 3 ಹಂತಗಳು. ಹೌದು, ಇದು ಪ್ರಜ್ಞೆಯ 5 ಹಂತಗಳನ್ನು ವಿವರಿಸುವ ಒಂದು ಸುಂದರವಾದ ಕ್ರಮ. ತಮಸಂದ್ರೆ ಗಾಢ ನಿದ್ರೆಯ ಸ್ಥಿತಿ, ಅಲ್ಲಿ ಪ್ರಜ್ಞೆ ಸಂಪೂರ್ಣ ಮಂಕಾಗಿರುತ್ತೆ. ರಜಸಂದ್ರೆ ಕನಸಿನ ಸ್ಥಿತಿ, ಅಲ್ಲಿ ಮನಸ್ಸು ಚಂಚಲವಾಗಿರುತ್ತೆ. ಆಮೇಲೆ ಜಾಗೃತ ಅವಸ್ಥೆ, ಅಂದ್ರೆ ನಾವು ಎಚ್ಚರವಾಗಿರೋ ಸ್ಥಿತಿ, ಅದು ಸತ್ವ. ಅದಕ್ಕಿಂತ ಮೇಲಿನ ಹಂತ ಸತ್ವತರ, ಅಂದ್ರೆ ಧ್ಯಾನದ ಸ್ಥಿತಿ, ಅಲ್ಲಿ ಮನಸ್ಸು ಒಂದೇ ವಿಷಯದ ಮೇಲೆ ಏಕಾಗ್ರವಾಗಿರುತ್ತೆ. ಮತ್ತು ಅಂತಿಮ ಹಂತ ಸತ್ವತಮ, ಅಂದ್ರೆ ಸಮಾಧಿ. ಅಲ್ಲಿ ನಾನು ಅನ್ನೋ ಭಾವನೆಯೇ ಕರಗಿ ಪ್ರಜ್ಞೆಯು ತನ್ನ ಮೂಲ ಸ್ವರೂಪದಲ್ಲಿ ಲೀನವಾಗತ್ತೆ. ಇದೊಂದು ಆಧ್ಯಾತ್ಮಿಕ ಏಣಿಯಂತೆ ಇದೆ. ಈ ಆಧ್ಯಾತ್ಮಿಕ ಪಯಣದಲ್ಲಿ ಕೇವಲ ಸಾಧನೆಗಳಲ್ಲ, ಅಡೆತಡೆಗಳೂ ಇರ್ತವೆ. ಯೋಗ ಮಾರ್ಗದಲ್ಲಿನ 5 ಕ್ಲೇಶಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅವಿದ್ಯೆ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶ. ಪತಂಜಲಿ ಯೋಗಸೂತ್ರದ ಪ್ರಕಾರ ಈ 5 ಕ್ಲೇಶಗಳೇ ಮನುಷ್ಯನ ಎಲ್ಲಾ ದುಃಖಗಳಿಗೆ ಮೂಲ ಕಾರಣ. ಇವುಗಳನ್ನ ಅರ್ಥ ಮಾಡ್ಕೊಂಡು ನಿವಾರಿಸುವುದೇ ಯೋಗದ ಮುಖ್ಯ ಗುರಿ. ಇಲ್ಲಿ ಅವಿದ್ಯೆಯಿಂದಲೇ ಉಳಿದ 4 ಹುಟ್ಕೊಳ್ತವೆ ಅಂತಾರೆ. ನಮ್ಮ ದೈನಂದಿನ ಜೀವನದಲ್ಲಿ ಇದರ ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಅವಿದ್ಯೆ ಎಂದರೆ ಅಜ್ಞಾನ, ಅಥವಾ ವಿಷಯಗಳನ್ನ ಇದ್ದ ಹಾಗೆ ನೋಡದೆ ಬೇರೆ ರೀತಿ ನೋಡೋದು. ಉದಾಹರಣೆಗೆ, ಬದಲಾಗುವ ಈ ದೇಹವೇ ನಾನು ಅಂತ ತಿಳಿದುಕೊಳ್ಳೋದು ಅವಿದ್ಯೆ. ಈ ಅವಿದ್ಯೆಯಿಂದ ಅಸ್ಮಿತಾ ಅಂದ್ರೆ ನಾನು ಅನ್ನೋ ಅಹಂಕಾರ ಹುಟ್ಟತ್ತೆ. ಈ ನಾನು ಅನ್ನೋ ಭಾವನೆ ಬಂದ ತಕ್ಷಣ ನನಗೆ ಇಷ್ಟವಾದ ವಿಷಯಗಳ ಮೇಲೆ ರಾಗ ಅಂದ್ರೆ ಆಸಕ್ತಿ, ಅಂಟಿಕೊಳ್ಳುವಿಕೆ ಶುರುವಾಗುತ್ತೆ. ಬೆಳಿಗ್ಗೆ ಕಾಫಿ ಸಿಕ್ಕರೆ ಆಗುವ ಖುಷಿ ತರಹನ? ಹೌದು, ಅದೇ ಒಂದು ಸಣ್ಣ ರಾಗ. ಹಾಗೆಯೇ ನನಗೆ ಇಷ್ಟವಿಲ್ಲದ ವಿಷಯಗಳ ಮೇಲೆ ದ್ವೇಷ ಹುಟ್ಟತ್ತೆ. ಟ್ರಾಫಿಕ್ ಜಾಮ್ ಆದ್ರೆ ಬರೋ ಸಿಟ್ಟು ದ್ವೇಷದ ಒಂದು ರೂಪ. ಕೊನೆಗೆ ನಾನು ಸದಾ ಇರಬೇಕು, ಈ ದೇಹ ನಾಶ ಆಗ್ಬಾರ್ದು ಅನ್ನೋ ಸಾವಿನ ಭಯವೇ ಅಭಿನಿವೇಶ. ನೋಡಿ, ದೇಹವೇ ನಾನು ಅನ್ನೋ ಒಂದು ತಪ್ಪು ತಿಳುವಳಿಕೆಯಿಂದಲೇ ಉಳಿದ ಎಲ್ಲಾ ದುಃಖಗಳು ಹೇಗೆ ಹುಟ್ಟಿಕೊಳ್ತವೆ ಅಂತ. ಪತಂಜಲಿ ಹೇಳೋದು ಇಂತಹ ಸಣ್ಣ ಸಣ್ಣ ಮಾನಸಿಕ ಏರಿಳಿತಗಳೇ ನಮ್ಮ ದುಃಖಕ್ಕೆ ಮೂಲ ಅಂತ. ಇದು ಅತ್ಯಂತ ಸ್ಪಷ್ಟವಾಗಿದೆ. ಇದರ ಜೊತೆಗೆ ಪಂಚ ಮಹಾಪಾತಕಗಳನ್ನೂ ಉಲ್ಲೇಖಿಸಲಾಗಿದೆ. ಬ್ರಹ್ಮಹತ್ಯೆ, ಸುರಾಪಾನ, ಚಿನ್ನದ ಕಳ್ಳತನ. ಇವು ಕ್ಲೇಶಗಳಿಗಿಂತ ಹೇಗೆ ಭಿನ್ನ? ಕ್ಲೇಶಗಳು ನಮ್ಮ ಆಂತರಿಕ ಮಾನಸಿಕ ಅಡೆತಡೆಗಳು. ಅವು ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ತೊಂದರೆಗಳು. ಆದರೆ ಮಹಾಪಾತಕಗಳು ಬಾಹ್ಯ ಜಗತ್ತಿನಲ್ಲಿ ನಾವು ಮಾಡುವ ತಪ್ಪುಗಳು. ಇವು ಸಾಮಾಜಿಕ ಮತ್ತು ನೈತಿಕ ನಿಯಮಗಳನ್ನು ಗಂಭೀರವಾಗಿ ಉಲ್ಲಂಘಿಸುವ ಕರ್ಮಗಳು. ಕ್ಲೇಶಗಳು ದುಃಖವನ್ನು ಸೃಷ್ಟಿಸಿದ್ರೆ, ಮಹಾಪಾತಕಗಳು ಕೆಟ್ಟ ಕರ್ಮಫಲವನ್ನು ಸೃಷ್ಟಿಸಿ ಕರ್ಮಬಂಧನಕ್ಕೆ ಕಾರಣವಾಗುತ್ತವೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಕ್ಲೇಶಗಳು ಮನಸ್ಸಿನ ಕಾಯಿಲೆ, ಮಹಾಪಾತಕಗಳು ಸಮಾಜಕ್ಕೆ ಮಾಡುವ ಅಪರಾಧ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಮಗೇನ್ ತಿಳಿಯುತ್ತೆ? ದೇವರು, ಯಜ್ಞ, ಸಮಾಜ, ಯೋಗ, ಪಾಪ, ಹೀಗೆ ಪ್ರತಿಯೊಂದು ವಿಷಯವನ್ನು ಈ 5 ಅನ್ನೋ ಸಂಖ್ಯೆಯ ಚೌಕಟ್ಟಿನಲ್ಲೇ ಯಾಕೆ ವಿಂಗಡಿಸಲಾಗಿದೆ? ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಹೌದು. ಈ ಗಾಯತ್ರಿ ಚೈತನ್ಯದ ಮಾಹಿತಿ ಸಂಕಲನದಿಂದ ನಮ್ಗೆ ಅರ್ಥವಾಗೋದೇನಂದ್ರೆ, ಪಂಚ ಎಂಬುದು ಕೇವಲ ಒಂದು ಸಂಖ್ಯೆಯಲ್ಲ. ಅದೊಂದು ಜ್ಞಾನವನ್ನ ವ್ಯವಸ್ಥಿತವಾಗಿ ಸಂಘಟಿಸುವ ಒಂದು ವಿಧಾನ, ಒಂದು ಜ್ಞಾನದ ನಕ್ಷೆ ಇದ್ದ ಹಾಗೆ. ಪಂಚಭೂತಗಳಿಂದ ಹಿಡಿದು ಪಂಚಕ್ಲೇಶಗಳವರೆಗೆ ಇದು ವಿಶ್ವದ ಮತ್ತು ಮಾನವನ ಅನುಭವದ ಮೂಲಭೂತ ರಚನೆಯನ್ನ ಪ್ರತಿನಿಧಿಸುತ್ತೆ. ಇದು ಜಟಿಲವಾದ ವಿಷಯಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಬಾಹ್ಯ ಪ್ರಪಂಚ, ಸಾಮಾಜಿಕ ಜೀವನ, ಆಂತರಿಕ ಮನೋಪ್ರಪಂಚ ಮತ್ತು ಆಧ್ಯಾತ್ಮಿಕ ಅಡೆತಡೆಗಳು, ಈ ಎಲ್ಲವನ್ನೂ 5 ಗುಂಪುಗಳಲ್ಲಿ ವಿಂಗಡಿಸಿ ಒಂದು ಸಮಗ್ರ ದೃಷ್ಟಿಕೋನವನ್ನು ನೀಡುವ ಪ್ರಯತ್ನವಿದು. ಹಾಗಾದರೆ ಕೊನೆಯದಾಗಿ ಕೇಳುಗರು ಆಲೋಚಿಸಲು ಒಂದು ಪ್ರಶ್ನೆ. ಈ 5 ಎಂಬ ವಿಂಗಡಣೆ ವಿಶ್ವದಲ್ಲಿ ಅಂತರ್ಗತವಾಗಿರುವ ಒಂದು ಸತ್ಯವೇ, ಅಥವಾ ಜಟಿಲವಾದ ಜ್ಞಾನವನ್ನು ಮಾನವರು ಅರ್ಥಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ರೂಪಿಸಿಕೊಂಡ ಒಂದು ಸುಲಭವಾದ ಅರಿವಿನ ಚೌಕಟ್ಟೆ? ಈ ಮಾದರಿಯು ವಾಸ್ತವವನ್ನು ಪ್ರತಿಬಿಂಬಿಸುತ್ತದೆಯೇ, ಅಥವಾ ವಾಸ್ತವದ ಮೇಲೆ ನಾವು ಹೇರಿದ ಒಂದು ವ್ಯವಸ್ಥೆಯೇ?